ನಮಸ್ಕಾರ ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ವೀಕ್ಷಕರೇ, 2025ರ ಏಪ್ರಿಲ್ 22ರಂದು ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವ ಘಟನೆಯೊಂದು ನಡೆದಿತ್ತು. ಅದೇ ಪೆಹಲ್ಗಾನದ ಉಗ್ರರ ದಾಳಿ. ಆ ಒಂದು ಭೀಕರತೆಯಲ್ಲಿ 27 ಮಂದಿ ಸಾವನ್ನಪ್ಪಿದ್ದು 17 ಮಂದಿ ತಮ್ಮ ಕೈಕಾಲುಗಳನ್ನ ಕಳೆದುಕೊಂಡು ಹೀನಾಯ ಪರಿಸ್ಥಿತಿಗೆ ತಲುಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಪಾಕ್ನ ಸಂಬಂಧ ಮತ್ತಷ್ಟು ಹಾಳಾಗಿದೆ. ಈ ನಡುವೆಯೇ ಉಗ್ರ ಪಾಪಿ ಪಾಕ್ನ ವಿರುದ್ಧ ನಮ್ಮ ಭಾರತ ಯುದ್ಧಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಸಿಂಧು ನದಿ ಒಪ್ಪಂದವನ್ನ ಕೈಬಿಡುವ ಜೊತೆಗೆ ವೀಸಾವನ್ನು ಕೂಡ ರದ್ದು ಮಾಡಿದೆ. ಆ ಮೂಲಕ ನಮ್ಮ ಭಾರತದ ವಿರುದ್ಧ ಕತ್ತಿ ಮಸಿತಾ ಇರುವಂತಹ ಪಾಕ್ನ ವಿರುದ್ಧ ಸಿಡಿದೇಳೋಕೆ ಭಾರತ ಇದೀಗ ಮುಂದಾಗಿದೆ. ಈಗಾಗಲೇ ಗಡಿಭಾಗದಲ್ಲಿ ಉದ್ರಿಕ್ತ ಪರಿಸ್ಥಿತಿ ಎದುರಾಗಿದ್ದು ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ ಭಾರತಕ್ಕೆ ಯುದ್ಧದ ಅವಶ್ಯಕತೆ ಇದೆಯಾ? ಇದರಿಂದ ಏನೆಲ್ಲ ಸಾವು ನೋವುಗಳು ಸಂಭವಿಸಬಹುದು ಅಥವಾ ಇದರಿಂದ ಅಪಾಯ ಭಾರತಕ್ಕಿಂತ ಪಾಕಿಗೆ ಹೆಚ್ಚಾಗಿರೋದಾ? ವೀಕ್ಷಕರೇ, ಇಂದಿನ ಹಲೋ ಕರುನಾಡು ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಮತ್ತು ಪಾಕ್ನ ನಡುವೆ ಯುದ್ಧ ಬೇಕಾ ಬೇಡವಾ ಈ ಒಂದು ವಿಷಯವನ್ನ ಕುರಿತು ನೀವು ಕೂಡ ಕರೆ ಮಾಡುವ ಮೂಲಕ ನಮ್ಮ ಜೊತೆ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 8453311284. ಈ ಕೂಡಲೇ ಕರೆ ಮಾಡಿ ನನ್ನ ಜೊತೆ ಮಾತಾಡುವ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಇದೀಗ ಒಬ್ರು ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳ್ತ ಹೋಗೋಣ. ಹಲೋ ಹಲೋ, ನಮಸ್ತೆ. ಯಾರಿದು? ನಮಸ್ತೆ ಮೇಡಮ್, ನಾವು ಕೊಟ್ನೇಕಲ್ ಗ್ರಾಮದಿಂದ ನಾವು ಮಾತಾಡ್ತಾ ಇರೋದು. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ರವಿಚಂದ್ರ ಅಂತ. ರವಿ ಅವರೇ, ನಿಮ್ಗಾಗ್ಲೇ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಮ್ಮ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ಆರಂಭದ ಎಲ್ಲ ಸನ್ನಿವೇಶಗಳು ಕೂಡ ಎದುರಾಗಿರುವಂತದ್ದು. ಹೌದು ಮೇಡಮ್. ನಿಮ್ಮ ಪ್ರಕಾರ ಯುದ್ಧ ಮಾಡ್ಬೇಕಾ ಬೇಡ್ವಾ? ಇನ್ನೊಂದ್ಸರಿ ನಮ್ ಭಾರತದ ಬಗ್ಗೆ ಅಥವಾ ನಮ್ ಭಾರತ ದೇಶದ ಬಗ್ಗೆ ಯಾರು ಉಗ್ರರು ನಮ್ ಕಡೆ ಕಣ್ಣೆತ್ತಿ ನೋಡ್ಬೇಕಾದ್ರೆ ಭಯ ಬೀಳಕ್ ಆತರ ಹೋರಾಟ ಮಾಡಕ್ ಮೇಡಮ್. ಇನ್ನೊಂದ್ಸರಿ ಕಣ್ಣೆತ್ತಿ ನೋಡ್ಬಾರ್ದು, ಆತರ ಹೋರಾಟ ಮಾಡಕ್, ಆತರ ಯುದ್ಧ ಮಾಡ್ಬೇಕು ಅವ್ರ ಜೊತೆ. ಯಾಕಂದ್ರೆ ಅಮಾಯಕ ಜೀವಗಳನ್ನೆಲ್ಲ ತಗೊಂಡ್ಬಿಟ್ಟಾರ ಮೇಡಮ್. ಜೀವದ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಹೌದು ಹೌದು. ಯಾಕಂದ್ರೆ ಈಗ ಅವ್ರ ಫ್ಯಾಮಿಲಿಗಳು ಎಷ್ಟೊಂದು ಕಷ್ಟ ಅನುಭವಿಸ್ತಾರೆ, ಫ್ಯಾಮಿಲಿಗಳಿಗೆ ಗೊತ್ತಿರುತ್ತೆ ಮೇಡಮ್ ಅದು. ಹಂಗಾಗಿ ನಮ್ ಭಾರತ ದೇಶ ಅಂದ್ರೆ ಎಲ್ಲಾ ದೇಶದನ್ನ ಈ ತರ ದಾಳಿ ಮಾಡಕ್ ಇಷ್ಟಪಡಲ್ಲ ಮೇಡಮ್. ಬಟ್ ಆದ್ರೆ ಇವ್ರು ಮಾಡ್ತಕ್ಕಂತ ಕೃತ್ಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮ್ಯಾಗ ದಾಳಿ ಮಾಡೋಕ್ ಮೇಡಮ್, ಉಗ್ರರನ್ನು ಮಾತ್ರ ತಡೆ ಬಿಡ್ಬೇಕು ಮೇಡಮ್. ಅವ್ರು ಬಿಡಬಾರ್ದು ಯಾವತ್ತು. ಇನ್ನೊಂದ್ಸರಿ ನಮ್ ಭಾರತ ದೇಶ ಕಡೆ ಕಣ್ಣೆತ್ತಿ ನೋಡಿರ್ಬಾರ್ದು, ಆತರ ಮಾಡ್ಬೇಕು ಮೇಡಮ್ ಅವ್ರಿಗೆ. ಓಕೆ, ಯುದ್ಧದ ಅನಿವಾರ್ಯತೆ ಇದೆ ಅನ್ನೋದು ನಿಮ್ಮ ಅನಿಸಿಕೆ? ಅನಿವಾರ್ಯ ಬಂತಂದ್ರೆ ಮಾಡ್ಲೇಬೇಕು ಮೇಡಮ್, ಇವಾಗ ಬಿಡಕ್ ಆಗಲ್ಲ. ಯಾಕಂದ್ರೆ ನಮ್ ದೇಶದಾಗ ಇನ್ನೂ ನಾವ್ ಈಗಲೂ ಬಿಟ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಇನ್ನೂ ಅವ್ರು ಜಾಸ್ತಿನೇ ಆಗ್ತಾರ ಹೊರತ ಕೃತ್ಯಗಳು ಜಾಸ್ತಿ ಮಾಡ್ತಾರ ಮೇಡಮ್. ಇಲ್ಲಾಂದ್ರೆ ಕಡಿಮೆ ಆಗಲ್ಲ ಅವ್ರಿಗೆ. ಓಕೆ ಓಕೆ. ಯಾಕಂದ್ರೆ ಅವ್ರಿಗೆ ಭಯ ಬೀಳ್ಬೇಕು. ಅವ್ರು ಇನ್ನೊಂದ್ಸರಿ ನಮ್ ಭಾರತ ದೇಶ ಕಡೆ ಕಣ್ಣೆತ್ತಿ ಮಾಡ್ಬೇಕಾದ್ರೆ ಭಯ ಬೀಳ್ಬೇಕು, ಆತರ ನಿರ್ಧಾರ ತಗೋಬೇಕು ಮೇಡಮ್ ಈ ಸಾರಿ. ಓಕೆ, ನೀವು ಈಗ ಮೋದಿ ತೆಗೆದುಕೊಳ್ಳುವಂತ ಎಲ್ಲಾ ನಿರ್ಧಾರಕ್ಕೂ ನಿಮ್ಮ ಒಪ್ಪಿಗೆ ಇದೆಯಾ? ದೇಶ ಅಂತ ಬಂದ್ರೆ ಮೋದಿ ಅಂತಾರೆ ಮೇಡಮ್. ಎಲ್ಲಾ ಪಕ್ಷದವರು ಎಲ್ರು ಒಂದೇ ಆಗ್ಬೇಕು ಮೇಡಮ್. ಎಲ್ರು ಒಂದೇ ರೀತಿಯಾಗಿ ನಾವು ದೇಶಕ್ಕಾಗಿ ಸಪೋರ್ಟ್ ಮಾಡ್ಲೇಬೇಕು ಮೇಡಮ್. ಎಲ್ರು ಅಷ್ಟೇ. ಪಕ್ಷ ಅಂತ ಸಂಬಂಧನೇ ಬೇಡ ಮೇಡಮ್ ಇದ್ರಲ್ಲಿ. ಯಾರೇ ಆಗಿರ್ಬೋದು, ದೇಶ ಅಂತ ಬಂದ್ರೆ ಎಲ್ರು ಒಂದೇ. ಪ್ರತಿಷ್ಠೆ ಮತ್ತೆ ದೇಶದ ಒಳಿತಿಗಾಗಿ ಯುದ್ಧ ಬೇಕು, ಮೋದಿಗೆ ಸಪೋರ್ಟ್ ಮಾಡ್ಬೇಕು. ನಾವ್ ಯಾವತ್ತಿಗೂ ಸಪೋರ್ಟ್ ಮಾಡೇ ಮಾಡ್ತೀವಿ ಮೇಡಮ್. ಸಪೋರ್ಟ್ ನಮ್ದು ಇದ್ದೇ ಇರುತ್ತೆ ಯಾವಾಗ್ಲೂ. ಓಕೆ ಓಕೆ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇರುವಂತದ್ದು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವರು ನಮ್ಮ ಭಾರತಕ್ಕೆ ಯುದ್ಧ ಬೇಕು ಅಂತಾರ ಬೇಡವಾ ಅಂತಾರ, ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಹಲೋ, ನಮಸ್ತೆ. ಯಾರಿದು? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ. ನಾನು BTM ಇಂದ ಕಾಲ್ ಮಾಡ್ತಾ ಇರೋದು. BTM ಇಂದ ಕರೆ ಮಾಡ್ತಾ ಇರೋದು. ಮೇಡಮ್, ನಿಮ್ಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಪಾಕಿಸ್ತಾನ ಮತ್ತೆ ಭಾರತದ ನಡುವಿನ ಯುದ್ಧ ಬೇಕು ಅಥವಾ ಬೇಡ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯುದ್ಧ ಬೇಕು. ಬೇಕು. ಏನಕ್ಕೆ ಮ್ಯಾಮ್ ಬೇಕು? ಹೌದು, ಯಾಕೆ ಅಂದ್ರೆ ಇವಾಗ ಆಲ್ರೆಡಿ ನೀವ್ ನೋಡ್ತಾ ಇದ್ದೀರಾ, ನಮ್ಮವ್ರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಪಾಕಿಸ್ತಾನವರು ನಮ್ಮವ್ರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಮತ್ತೆ ತುಂಬಾ ಅಮಾನವೀಯವಾಗಿ ಕೊಲೆ ಮಾಡ್ತಾ ಇದ್ದಾರೆ. ಹೌದು, ದ್ವೇಷಗಳನ್ನ ಇದ್ ಮಾಡ್ತಾ ಇದ್ದಾರೆ. ಯಾರೋ ಮೇಲೆ ಕೋಪ ತಗೊಂಡ್ ಬಂದು ಯಾರೋ ಮೇಲೆ ತಿರುಸ್ತಾ ಇದ್ದಾರೆ. ಹೌದು.
ಸೊ ಅದಕ್ಕೆ ಯುದ್ಧ ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಹೌದು. ಅಲ್ಲ ನಮೀಗ ಈ ಹಿಂದೆ ನಾವು ಸಾಕಷ್ಟು ಯುದ್ಧಗಳನ್ನ ನೋಡ್ತಾ ಹೋಗಿ, ನಮ್ಮ ಭಾರತ ಮತ್ತೆ ಪಾಕ್ ನ ನಡುವೆಯೇ 4 ಯುದ್ಧಗಳು ನಡೆದಿರುವಂತದ್ದು. ಅದ್ರ ಒಂದು ಫಲಿತಾಂಶವನ್ನ ನೋಡಿದ್ರೆ ಸಾಕಷ್ಟು ಯುದ್ಧದಲ್ಲಿ ಗೆದ್ದಿರ್ಬೋದು, ಆದ್ರೆ ಕಳ್ಕೊಂಡಿದ್ದು ಕೂಡ ಸಾಕಷ್ಟಿದೆ. ಹೌದು. ಹಾಗಾಗಿ ಮತ್ತೆ ಅಂತಹ ಒಂದು 5ನೇ ಯುದ್ಧ ನಮ್ಮ ಭಾರತ ಮತ್ತೆ ಪಾಕ್ ನ ನಡುವೆ ನಡೆದ್ರೆ ಆರ್ಥಿಕವಾಗಿ ಎಲ್ಲಿ ನಮ್ಮ ಒಂದು ಭಾರತ ಕುಗ್ಗುತ್ತೋ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ಅಭಿಪ್ರಾಯ. ಇದಕ್ಕೇನ್ ಹೇಳ್ತೀರಾ? ಇಲ್ಲ, ನಮ್ ಭಾರತ ಯಾವಾಗ್ಲೂ ಕುಗ್ಗೋದಿಲ್ಲ. ಯಾಕೆ ಅಂದ್ರೆ ತುಂಬಾ ಒಳ್ಳೊಳ್ಳೆಯವರು ಈ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡು ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡಿದ್ದಾರೆ. ಹಂಗಾಗಿ ನಮ್ಮ ಭಾರತ ಯಾವತ್ತೂ ಕುಗ್ಗೋದಿಲ್ಲ. ನಾವ್ ಯಾವತ್ತೂ ಗೆಲ್ತೀವಿ ಅಂತ ಹೇಳ್ತೀನಿ. ಎಸ್, ಖಂಡಿತವಾಗಿ ಮ್ಯಾಮ್. ನಿಮ್ಮ ಒಂದು ಆಶಯ ಈಡೇರ್ಲಿ, ನಮ್ಮ ಭಾರತಕ್ಕೆ ಜಯಶಾಲಿಯಾಗಿ ಪಾಕ್ ನ ವಿರುದ್ಧ ಬರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಹೈನಗೌಡ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ನಮ್ ಕಾಟಗಿ ತಾಲೂಕು, ಕೊಪ್ಪಳ ಡಿಸ್ಟಿಕ್, ಕೊಟ್ಟೆಕಲ್ಲಿಂದ. ಓಕೆ, ಹೇಳಿ ಸರ್, ನಿಮ್ಮ ಪ್ರಕಾರ ಭಾರತ ಮತ್ತೆ ಪಾಕ್ ನ ನಡುವೆ ಯುದ್ಧ ನಡಿಬೇಕಾ ಬೇಡವಾ? ನಡಿಬೇಕು ಮೇಡಮ್. ಇಲ್ಲಾಂದ್ರೆ ದೇಶದ್ರೋಹಿಗಳು ಜಾಸ್ತಿ ಆಗತ್ತಾರೆ ಮೇಡಮ್. ಇನ್ನು ಬಹಳ ಜನ ಮಾಡಿ ನಮ್ಮ ಹಿಂದುತ್ವನ ಇದು ಹಿಂಸೆ ಮಾಡಿ ಕೊಲ್ತಾರ ಮೇಡಮ್. ಹಿಂಗ ಬಹಳ ಜನ ಮಾಡಿದ್ರೆ ಹಿಂದುತ್ವಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಡ್ತ ಮೇಡಮ್. ಓಕೆ ಓಕೆ ಓಕೆ. ಅಲ್ಲ, ಇಲ್ಲಿ ಕೇವಲ ಹಿಂದೂಗಳು ಮಾತ್ರ ನಾಶ ಆಗಲ್ಲ ಯುದ್ಧ ಆದ್ರೆ, ಎಲ್ಲರ ಮೇಲೆ ಎಲ್ಲರೂ ನಾಶ ಆಗ್ತಾರೆ ಮೇಡಮ್. ಈಗ ಪಾಕಿಸ್ತಾನದಲ್ಲಿ ಈಗ ಅದೇ ದೇಶದ್ರೋಹಿಗಳಿಗಂತ ಅವ್ರಂತ ಕುಮ್ಮಕ್ಕು ಕೊಡ್ತಿದಾರಲ್ಲ ಮೇಡಮ್ ಅವ್ರಿಗೆ. ಹೌದು. ಹಂಗಾಗಿ ಯುದ್ಧ ಆದ್ರೂ ಪರವಾಗಿಲ್ಲ, ಯುದ್ಧ ನಡಿಬೇಕಂತ ನಮ್ದು ಮೇಡಮ್. ಓಕೆ ಓಕೆ. ಯುದ್ಧ ಈಗ ನೀವು ಏನಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಹೌದು, ಯಾಕಂದ್ರೆ ನಾವು ಸೇಡಿಗೆ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ಯಾಕಂದ್ರೆ 17 ಮಂದಿ ಸಾವನ್ನಪ್ಪಿದ್ರು ನಮ್ಮ ಭಾರತ ದೇಶದವರು, 2 ಹೊರದೇಶದ ಜನ ಕೂಡ ಇದ್ರು ಅಲ್ಲಿ. ಆದ್ರೆ ಒಂದು ದೃಷ್ಟಿಯಲ್ಲಿ ನಾವು ಇಂದಿನ ಘಟನೆಗಳನ್ನ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಅನೇಕ ಯುದ್ಧಗಳನ್ನ ನಾವು ನೋಡಿದೀವಿ, ವಿಶ್ವ ಸಮರಗಳೇ ನಡೆದಿರುವಂತದ್ದು. ಅಲ್ಲಿ ಸಾಕಷ್ಟು ಸಾವು ನೋವುಗಳು ಬಂದಿರುವಂತದ್ದು. ಇಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸ್ಬೇಕಾ? ಈಗ ಮರುಕಳಿಸೋದ್ ಬೇಕಾಗಿಲ್ಲ ಮೇಡಮ್. ಈ ದೇಶ ಶಾಂತಿ ಅಂದ್ರೆ ನಡೀತೆ ಮೇಡಮ್. ಆದ್ರೆ ಇದು ಬಿಟ್ರೆ ಮತ್ತೆ ಹಿಂಗೆ ಮಾಡಿ ಮತ್ತೆ ಮುಂದೆ ಇದೇ ತರ ಮಾಡ್ಕೊಂತ ಹೋಗ್ತಾರಲ್ಲ ಮೇಡಮ್. ಮತ್ತೆ ಓಕೆ ಓಕೆ. ಈಗ ಯುದ್ಧ ಬೇಡ ಅಂತ ಹೇಳಿದ್ರ ಈಗ ಒಂಥರ ನಮಗೆ ಚೀಮಾರಿ ಅನಿಸ್ತೈತಿ ಮೇಡಮ್. ಈಗ ದೇಶ ಸೈನಿಕರಿಗೆ ಚೀಮಾರಿ ಆಗತ್ತೆ ಮೇಡಮ್. ಅದ ಇದ್ಕೊಂಡು ಏನು ಮಾಡೋದಾಗಲ್ಲ. ಭಾರತದವ್ರು ಬರೀ ಇವ್ರು ಇದು ಇಷ್ಟ ಮಾಡ್ಕೊಂಡು ಹೋಗ್ತಾರ ಅಂತಂದ ಹೇಳಿ ಆಮೇಲೆ ಯುದ್ಧನೇ ಆಗಲ್ಲ ಅಂದ್ರೆ ಬರೀ ಇದಾಗ್ಬಿಡ್ತ ಮೇಡಮ್. ಮತ್ತೆ ಒಂದ್ಸಲಿ ಪ್ರತಿಕಾರ ಕೊಟ್ರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತ ಮೇಡಮ್. ಓಕೆ ಓಕೆ. ಆಗಲ್ಲ, ನಮ್ಮ ಭಾರತೀಯ ಸೈನಿಕರಿಂದ ಭಾರತದಿಂದ ಏನೂ ಮಾಡಕ್ ಆಗಲ್ಲ, ನಾವು ಏನ್ ಬೇಕಾದ್ರೂ ಮಾಡಬಹುದು. ಅದೇ ಆಗಿದೆ ಮೇಡಮ್. ಈಗ ಪಾಕಿಸ್ತಾನದವ್ರ ಇರೋದೇ ಅದೇ ಆಗಿದೆ. ಪಾಕಿಸ್ತಾನದವರ ದೃಷ್ಟಿಯಲ್ಲಿ ಈ ಒಂದು ಅಭಿಪ್ರಾಯ ವ್ಯಕ್ತವಾಗಿರುತ್ತೆ. ಇದ ತಪ್ಪು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಯುದ್ಧ ಬೇಕು ಅನ್ನೋದು. ಯುದ್ಧ ಬೇಕಮ್ಮಕ್ ಮೇಡಮ್. ಒಂದ್ ಶಾರ್ಟ್ ಕಟ್ ಆಗಿ ಹೇಳ್ತೀನಿ, ನೀನು ಭಾರತದಲ್ಲಿ ಎದ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಎಷ್ಟೋ ಜನ ಇದಾರೆ ಮೇಡಮ್. ಅಲ್ಲಿ ಬೇಡ, ಪಾಕಿಸ್ತಾನದಲ್ಲಿ ಬೇಡ, ನಮ್ ಭಾರತ ದೇಶದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಎಷ್ಟೋ ಜನ ಇದಾರೆ. ಹೌದು, ಖಂಡಿತ ಹೌದು. ಅಂತವ್ರನ್ನ ಮೊದಲು ನಮ್ಮ ದೇಶದಿಂದ ಗಡಿಪಾರು ಮಾಡ್ಬೇಕು ಮೊದಲು. ಅದನ್ನ ಫಸ್ಟ್ ಭಾರತದ ಕಾನೂನು ತಿದ್ದುಪಡಿ ಆಗ್ಬೇಕು ಮೇಡಮ್. ಅದು ಹೌದು ಹೌದು. ಜಾತಿ ಯಾವ್ದಾದ್ರೇನು, ದೇಶ ಯಾವ್ದಾದ್ರೇನು ಅಂತ ಕೆಲವೊಂದಷ್ಟು ಜನ ಮಾತ್ರ ತಿಳ್ಕೊಂಡಿರ್ತಾರೆ. ಆದ್ರೆ ಇನ್ನು ಕೆಲವರು ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ಅನ್ನವನ್ನೇ ತಿನ್ಕೊಂಡು ನಮ್ಮ ದೇಶದ ನೀರು ಗಾಳಿಯನ್ನ ತಿನ್ಕೊಂಡು ಎಲ್ಲ ಸೌಲಭ್ಯವನ್ನ ನಮ್ಮ ದೇಶದಿಂದ ಪಡ್ಕೊಳ್ತಾರೆ. ಆದ್ರೆ ಸಪೋರ್ಟ್ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಆದ್ರೆ ದೇಶದ್ರೋಹಿಗಳು ನಮ್ಮ ದೇಶದಲ್ಲಿ ಇದ್ದು ಆದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲೇ ಘೋಷಣೆ ಮಾಡ್ತಾರೆ ಮೇಡಮ್. ಹೌದು ಹೌದು. ಅಂತವ್ರನ್ನ ಮೊದಲು ಶಿಕ್ಷೆಗೆ ಗುರಿಪಡಿಸ್ಬೇಕು. ಮೇಡಮ್ ಅದೆಲ್ಲ ಸರಿ ಆಗ್ಬೇಕಂದ್ರೆ ಈಗ ಅವ್ರಿಗೆ ಪ್ರತಿಕಾರ ಆಗ್ಲೇಬೇಕು ಮೇಡಮ್. ಇದು ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಹಲೋ, ನಮಸ್ತೆ. ಯಾರಿದು? ಮೇಡಮ್ ನಮ್ಮ ಹೆಸರು ರವಿಕುಮಾರ್ ಅಂತ. ಹೇಳಿ ರವಿಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗಂಗಾವತಿ ಮೇಡಮ್. ಗಂಗಾವತಿಯಿಂದ? ಯಾವ ಊರು? ಗಂಗಾವತಿ ಹತ್ರ? ಗಂಗಾವತಿ ಹತ್ರ ಸಿದ್ದಾಪುರ ಅಂತ ಹೇಳಿ ಮೇಡಮ್, ಒಂದು ಹಳ್ಳಿ. ಸಿದ್ದಾಪುರ ಹಳ್ಳಿ ಆದ್ರೇನು ఢిల్లీ ಆದ್ರೇನು ಭಾರತೀಯರು? ಹೌದು ಮೇಡಮ್. ಭಾರತೀಯರಾಗಿ ನೀವು ನಮ್ಮ ಭಾರತ ದೇಶಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀರಾ? ಮೇಡಮ್ ಜೀವ ಬೇಕಾದ್ರೂ ಕೊಡ್ಬೋದು ಮೇಡಮ್ ಭಾರತ ಮಾತೆಗೆ. ಜೀವ ಬೇಕಾದ್ರೂ ಕೊಡ್ತೀರಾ? ದೇಶ ಪ್ರೇಮಿ ಬಿಡಿ. ನಾವು ಆರ್ಮಿ ಆಗ್ಬೇಕಂತ ಮಾಡಿದ್ವಿ ಮೇಡಮ್, ಆಗಕ್ಕಾಗಿಲ್ಲ. ಆದ್ರೆ ದೇಶಕ್ಕೋಸ್ಕರ ಯಾವಾಗ್ಲೂ ಇರ್ತೀವಿ ಮೇಡಮ್.
ನಿಮ್ಮ ಆಸೆ ಈಡೇರ್ಲಿ. ಇದೀಗ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ. ರವಿ ಅವರೇ, ಹೇಳಿ ಮೇಡಮ್. ಇದೀಗ ನಿಮ್ಗೆ ಗೊತ್ತಿರೋದೆ ಪಹಲ್ಗಾಮ್ ನಲ್ಲಿ ಯುದ್ಧ ಆಗಿರುವಂತದ್ದು, ಭೀಕರವಾಗಿ ನರಮೇಧನೆ ನಡೆದಿದೆ ಉಗ್ರರ ದಾಳಿಗೆ. ಹಾ ಮೇಡಮ್. ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಹಾ ಮೇಡಮ್. ಇದನ್ನೆಲ್ಲ ನೋಡ್ತಿದ್ರೆ ಮುಂದೊಂದ್ ದಿನ ಯುದ್ಧ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಎದುರಾಗಿರುವಂತದ್ದು. ಹೌದು ಮೇಡಮ್. ಎಸ್, ನಿಮ್ಮ ಪ್ರಕಾರ ಯುದ್ಧ ಬೇಕಾ ಬೇಡವಾ? ಯುದ್ಧ ಬೇಕು ಮೇಡಮ್. ಬೇಕು ಅನ್ನೋದಾದ್ರೆ ಯಾಕೆ ಬೇಕು ಮೇಡಮ್? ನಮ್ ದೇಶದಲ್ಲಿ ದೇಶದ್ರೋಹಿಗಳು ಜಾಸ್ತಿ ಆಗ್ಬಿಟ್ಟಾರೆ ಮೇಡಮ್. ಇಲ್ಲಿ ನಮ್ ಭಾರತ ದೇಶದವರು ಅವ್ರಿಗೆ ಸಪೋರ್ಟ್ ಮಾಡ್ತಿದಾರೆ ಮೇಡಮ್. ಎಸ್ಪೆಷಲಿ ಬಂದ್ಬಿಟ್ಟು ಕಾಶ್ಮೀರದಲ್ಲಿ ಅವರು ನಮ್ ಕಾಶ್ಮೀರ ಭಾರತ ಅಂತ ಒಪ್ಕೊಂತಿಲ್ಲ ಅವರು. ಓನ್ಲಿ ಕಾಶ್ಮೀರ ಅಂತ ಹೇಳ್ತಿದಾರೆ ಅವರೆಲ್ಲ. ಅದಕ್ಕೆ ಮೇಡಮ್ ನಮ್ ದೇಶದಲ್ಲಿ ಎಲ್ಲ ಭಾರತ ದೇಶದ್ರೋಹಿಗಳು ಜಾಸ್ತಿ ಆಗ್ಬಿಟ್ರು ಮೇಡಮ್. ಅದಕ್ಕೋಸ್ಕರ ಯುದ್ಧ ಬೇಕು ಮೇಡಮ್. ಅಲ್ಲ, ಇಲ್ಲಿ ಭಾರತದ ಒಂದು ಅಂಶ ತಾನೇ ಕಾಶ್ಮೀರ. ಹಾ ಮೇಡಮ್. ಅದು ಕೇಂದ್ರಾಡಳಿತ ಪ್ರದೇಶವಷ್ಟೇ, ನಮ್ಮ ಭಾರತಕ್ಕೆ ಹೊರತಾಗಿ ಏನು ಉಳಿದಿಲ್ಲ ಅದು. ಹಾ ಮೇಡಮ್, ಏನು ಉಳಿದಿಲ್ಲ ಮೇಡಮ್, ಭಾರತಕ್ಕೆ ಅದಿದೆ ಮೇಡಮ್. ಅಲ್ಲಿಗಳ ಜನಗಳು ಒಪ್ಪಂತಿಲ್ಲ ಮೇಡಮ್. ಎಸ್ಪೆಷಲಿ ಬಂದ್ಬಿಟ್ಟು ಮುಸ್ಲಿಮ್ಸ್ ಅವ್ರು ಮೇಡಮ್ ಒಪ್ಪಂತಿಲ್ಲ ಅವರು. ಅಲ್ಲ, ಇನ್ನೊಂದ್ ರೀತಿಯಲ್ಲಿ ಕೆಲವೊಂದಷ್ಟು ಜನ ಅಲ್ಲಿ ಉಗ್ರರ ದಾಳಿ ನಡೆದಾಗ ಕೆಲವೊಂದು ಮುಸಲ್ಮಾನರೇ ನಮ್ಮ ಹಿಂದೂಗಳಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ಬಚಾವ್ ಮಾಡಿ ಕಳ್ಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮೇಡಮ್, ಈಗ ಕೆಲವ್ರು ಅಂತ ಹೇಳ್ತಿದೀನಿ ಮೇಡಮ್. ಕೆಲವ್ರು ಅಂದ್ಬಿಟ್ರೆ ಅವ್ರು ಈ ಕಡೆ ಕಾಶ್ಮೀರನಲ್ಲ, ಈ ಕಡೆ ಭಾರತನಲ್ಲ ಅವರು. ಅದೇ ದೇಶದ್ರೋಹ ಮಾಡಕ್ ನಿಂತ್ಕೊಂಡ್ಬಿಟ್ಟಾರೆ ಮೇಡಮ್ ಕೆಲವು ಜನಗಳು. ಹಾ ಮೇಡಮ್, ಇದಾರೆ ಮೇಡಮ್, ಅವರಲ್ಲಿ ಇದಾರೆ, ಅವರು ಒಳ್ಳೆಯವರು ಇದಾರೆ. ಬಟ್ ಕೆಲವು ಜನಗಳು ಆತರ ಮಾಡ್ತಿದ್ದಾರೆ ಮೇಡಮ್. ನಮ್ಮ ದೇಶಕ್ಕೆ ದ್ರೋಹ ಆಗ್ತಿದೆ ಮೇಡಮ್ ಅವರಿಂದ. ನಮ್ಮವರಿಂದನೇ ನಮ್ಮ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ. ಎಸ್, ಧನ್ಯವಾದಗಳು ರವಿಕುಮಾರ್ ಅವರೇ. ಓಕೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಕೂಡ ಯುದ್ಧ ಬೇಕು ಅಂತಾನೆ ಹೇಳ್ತಾ ಇರುವಂತದ್ದು. ಬನ್ನಿ, ಇದೀಗ ಮತ್ತೊಂದು ಕರೆ ಇದೆ. ಅವರು ಯುದ್ಧ ಬೇಕು ಅಂತ ಅಂತಾರ ಅಥವಾ ಯುದ್ಧ ಬೇಡ ಅಂತ ಹೇಳ್ತಾರ? ನೋಡ್ತಾ ಹೋಗೋಣ. ಹಲೋ, ನಮಸ್ತೆ, ಯಾರಿದು? ನಂದಿತಾ ಅಂತ. ನಂದಿತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರು. ಬೆಂಗಳೂರಿನ ಯಾವ ಏರಿಯಾ? ನಾವು ಉತ್ತರಹಳ್ಳಿಯಿಂದ ಕರೆ ಮಾಡ್ತಿರೋದು. ಹೇಳಿ ನಂದಿತಾ ಅವರೇ, ನಮ್ಮ ಭಾರತಕ್ಕೆ ಯುದ್ಧ ಬೇಕಾ ಬೇಡವಾ? ಖಂಡಿತವಾಗ್ಲೂ ಬೇಕು ಅಂತ ಹೇಳೋರೆ ನಾವು. ಯಾಕಂತಂದ್ರೆ ಅವರು ಯಾವ್ದೇ ರೀತಿ ನಮ್ಮ ಮೇಲೆ ಅವ್ರಿಗೆ ಇದಿಂದೆ ಒಂದು ಅನುಕಂಪ ಆಗ್ಲಿ ಏನು ಇಲ್ಲ ಅವ್ರಿಗೆ. ಅವರು ಯುದ್ಧ ಬೇಕು, ನಾವು ಸುಮ್ನೆ ಇರೋದಿಲ್ಲ ಅನ್ನೋ ಒಂದು ಕಾರಣದಿಂದಾನೇ ಅವರು ಇದೆಲ್ಲ ಮಾಡಿರೋದ್ರಿಂದ ನಾವು ಖಂಡಿತವಾಗ್ಲೂ ಸುಮ್ನೆ ಬಿಡಬಾರ್ದು ಅನ್ನೋದೇ ಒಂದಿದು. ಯಾಕೆಂತಂದ್ರೆ ಅವರು ಇದ್ರಲ್ಲಿ ಜಾತಿ ಬೇರೆ ತಂದಿದ್ದಾರೆ. ಏನು ಅಂದ್ರೆ ಅವ್ರಾಗವ್ರೆ ಕೇಳಿ ನೀವು ಹಿಂದೂನ ಮುಸ್ಲಿಂ ಅಂತ ಕೇಳಿ ಹೊಡೆದಿದ್ದಾರೆ. ಮುಂದೆ ತಂದಿಟ್ಕೊಂಡು. ಹೌದು. ಸೊ ಖಂಡಿತವಾಗ್ಲೂ ನಾವು ಬೇಕು ಅಂತ ಹೇಳೋರೇನೆ. ಆಮೇಲೆ ನಮ್ ಸರ್ಕಾರ ಮಾಡ್ತಿರೋ ಒಂದೊಂದು ನಿರ್ಧಾರಗಳು ಸರಿ ಇದೆ ಅನ್ನೋ ನಮ್ಮ ಅಭಿಪ್ರಾಯ. ಅಲ್ಲ, ಈಗ ಮುಂದೆ ಯುದ್ಧ ನಡೆದಾಗ ಸಾಕಷ್ಟು ಪರಿಣಾಮಗಳನ್ನ ನಾವು ಕೂಡ ಎದುರಿಸ್ಬೇಕಾಗತ್ತೆ. ಇದಕ್ಕೆ ನೀವು ಸಿದ್ಧನಾ? ಖಂಡಿತ, ಹೌದು, ಖಂಡಿತ ಅದು ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಇದು ಇಲ್ಲ ಅಂತಂದ್ರೆ ನೆವರ್ ಎಂಡಿಂಗ್ ಅಲ್ವಾ. ಯಾವತ್ತಿದ್ರುನು. ಯಾಕೆಂತಂದ್ರೆ ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು. ಸೊ ಇವಾಗ ಇವಾಗ ನಾವು ಮಾಡ್ತಿಲ್ಲ. ಯಾಕೆಂತಂದ್ರೆ ನಾವು ಅವ್ರಿಗೆ ಬೇಕಾದಷ್ಟು ಸತಿ ನಾವು ಅವ್ರ ಕಡೆ ಸಹಾಯ ಕೊಟ್ಟಿದೀವಿ, ಬೇಕಾದಷ್ಟು ಸತಿ ಇದು ಮಾಡಿದೀವಿ. ಅದೆಲ್ಲಾನು ಅವರು ಮನ್ಸಿಗೆ ಇಟ್ಕೊಳ್ದೆ, ಅವ್ರು ಯಾವ್ದೇ ತರ ಇದನ್ನ ತಗೊಳ್ದೆ ಅವರು ತಿರ್ಗಾ ನಮ್ ಮೇಲೆ ಅಟ್ಯಾಕ್ ಮಾಡಿ ಧರ್ಮ ಎಲ್ಲ ತರ್ತಾ ಇದಾರೆ ಇದ್ರಲ್ಲಿ. ಸೊ ಅದ್ರಿಂದ ನಾವು ಉಳಿಬೇಕಾದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇದ್ರ ಬಗ್ಗೆ ವಾಪಸ್ ನಾವು ಹೇಳಲೇಬೇಕು. ಇದ್ರೊಳಗೆ ತಕ್ಕ ಪಾಠವನ್ನ ಕಲಿಸ್ಲೇಬೇಕು ಖಂಡಿತವಾಗ್ಲು. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವರು ಕೂಡ ಯುದ್ಧ ಬೇಕು ಅಂತಾನೆ ಹೇಳ್ತಾ ಇರುವಂತದ್ದು. ನಿಜಕ್ಕೂ ವೀಕ್ಷಕರಿಗೆ ಒಂದು ರೀತಿಯಲ್ಲಿ ನಮಗೂ ಕೂಡ ಯುದ್ಧ ಬೇಕು ಅಂತ ಅನಿಸ್ಬೋದು. ಆದ್ರೆ ಎಲ್ಲೋ ಒಂದು ರೀತಿ ಯೋಚನೆ ಮಾಡಿದಾಗ ನಿಜಕ್ಕೂ ಯುದ್ಧ ಒಂದೇ ಪರಿಹಾರ ಅಲ್ಲ ಅಂತ ಕೆಲವೊಂದಷ್ಟು ಜನರ ಅಭಿಪ್ರಾಯ ಕೂಡ. ಬನ್ನಿ ಮುಂದುವರೆದಂತೆ ಯಾರೆಲ್ಲ ಏನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ನೋಡ್ತೋಗೋಣ. ಇದೀಗ ಮತ್ತೊಂದು ಕರೆ ಇರುವಂತದ್ದು, ಅವರನ್ನ ಮಾತಾಡಿಸ್ತೋಗೋಣ. ನಮಸ್ತೆ, ಯಾರಿದು? ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬಾಗೇಪಲ್ಲಿಯಿಂದ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ನಿರ್ಮಲಮ್ಮ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ನಿರ್ಮಲಾ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು. ಹೇಳಿ ನಿಮ್ಮ ಅಭಿಪ್ರಾಯ. ನಮ್ಮ ಭಾರತಕ್ಕೆ ಯುದ್ಧ ಬೇಕು ಅಂತೀರಾ ಬೇಡ ಅಂತೀರಾ?
ಬೇಕು ಅಂತೀನಿ. ಬೇಕು ಅಂತೀರಾ? ಯಾವೊಂದು ಕಾರಣಕ್ಕೋಸ್ಕರ ಯುದ್ಧ ಬೇಕು ಅನ್ನೋದು ನಿಮ್ಮ ವಾದ? ಮೊದಲಿಂದ ಅವರು ನಾವು ತುಂಬಾ ಶಾಂತಿ ಸ್ವಭಾವ ಇರುವಂತ ನಮ್ಮ ಭಾರತ ದೇಶ ಯಾವತ್ತು ಯಾರ ಮೇಲೇನು ಯುದ್ಧಕ್ಕೆ ಹೋಗೋದು, ಹಿಂಸೆಯನ್ನ ಇಷ್ಟ ಪಡೋಂತ ದೇಶ ಅಲ್ಲ. ಆದ್ರೂನು ಇವತ್ತು ಅವರು ಮೇಲ್ ಬಿದ್ದು ಒಂದು ಧರ್ಮ ಅಂತ ಹೇಳಿ ಅವರ ಲಿಂಗವನ್ನ ನೋಡಿ ಈ ಧರ್ಮದವರು ಅಂತ, ಹಿಂದೂ ಧರ್ಮದವರು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಹೊಡೆಯೋದು ಮಾನವೀಯತೆ ಅಲ್ಲ. ಹೌದು ಹೌದು, ಅಮಾನವೀಯವಾಗಿ ಹೊಡೆದಿದ್ದಾರೆ. ಹಾಗಾಗಿ ಇವಾಗ ಇವತ್ತೊಂದ್ಸಲಿ ಅಲ್ಲ, ಪಾಕಿಸ್ತಾನದವರು ಸುಮಾರು ಬಾರಿ ಕಾಂದಹಾರ್ ಅಲ್ಲಿ ಅವಾಗ ಹೈಜಾಕ್ ಮಾಡಿದಾಗ, ಮತ್ತೆ ಇದು ತಾಜ್ ಹೋಟೆಲ್ ಅಲ್ಲಿ ಹಿಂಸೆ ಮಾಡಿದಾಗ ತುಂಬಾ ಈ ತರ ಅಮಾನವೀಯವಾಗಿ ನಡ್ಕೊಂಡಿರೋ ರೀತಿ ಸಹಿಸಿ ಬೇಜಾರಾಗಿದೆ. ಇವಾಗ ಮೋದಿ ಅವ್ರಿಗೆ ಒಬ್ರಿಗೆ ಬೇಜಾರಾಗಿಲ್ಲ, ಇಡೀ ದೇಶಕ್ಕೆ ಬೇಜಾರಾಗಿದೆ, ಇಡೀ ದೇಶದ ಜನತೆಗೆ ಬೇಜಾರಾಗಿದೆ. ಹಾಗಂತ ಇವ್ರೇನು ಪಾಕಿಸ್ತಾನದವ್ರೇನು ಮುಸ್ಲಿಮರ್ನೇನು ಉದ್ಧಾರ ಮಾಡ್ತಾ ಇಲ್ಲ. ಅವ್ರು ಇಲ್ಲಿ ತಂದಿಡ್ತಿದ್ದಾರೆ ಹಿಂದೂ ಮುಸ್ಲಿಂಗೆ, ಹೌದು ತಂದಿಡ್ತಿದ್ದಾರೆ. ಪಾಪ ಇಲ್ಲಿರೋರು ದ್ವೇಷದ ಬೀಜವನ್ನ ಬಿತ್ತಿ ನಮ್ಮ ದೇಶವನ್ನ ಇಬ್ಬಾಗ ಮಾಡುವಂತ ಮನಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಕಾಶ್ಮೀರ ನಮಗ್ ಬೇಕು ಅಂತಂದ್ರೆ ಕಾಶ್ಮೀರ ಬಿಟ್ಕೊಡೋ ಸ್ಥಿತಿಯಲ್ಲಿ ಭಾರತ ದೇಶ ಇವತ್ತಿಲ್ಲ. ಒಂದು ಕಾಲದಲ್ಲಿ ಅವರ ಆಸೆಗೆ ಚಿಗುರಿತ್ತೇನೋ, ಇವತ್ತು ಅದು ಒಣಗೋಗಿದೆ. ಹಾಗಾಗಿ ನಿಜವಾಗ್ಲೂ ಅಮಾನವೀಯ ಮೊನ್ನೆ ನಡೆದಿರೋಂಥದ್ದು. ನಮ್ಮ ದೇಶದ ಮೇಲೆ ಪದೇ ಕಿರಿಕ್ ಮಾಡಿ ಅವ್ರಿಗೆ ಸಾಲ್ತಾ ಇಲ್ಲ. ಇಲ್ಲಿ ಎಷ್ಟು ಹಿಂಸೆ ಮಾಡಿದ್ರು ಅವ್ರ ಮನಸ್ಥಿತಿ ವಿಕೋಪಕ್ಕೆ ಹೋಗ್ತಾನೆ ಇದೆ. ಇನ್ನೆಷ್ಟು ಕೊಡ್ಬೇಕು ಕಾಟ ಇವ್ರಿಗೆ, ಇನ್ನೆಷ್ಟು ಹಿಂಸೆ ಮಾಡ್ಬೇಕು ಭಾರತ ದೇಶದಲ್ಲಿ ಅಂತ. ಅದೇ ಅವ್ರಿಗೆ ಯಾಕಷ್ಟು ದ್ವೇಷನ ನನಗಂತೂ ಗೊತ್ತಿಲ್ಲ, ಸುಮಾರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅದಕ್ಕೆಲ್ಲ ಚೆಕ್ ಇಟ್ಬಿಡ್ಬೇಕು. ಇವತ್ತು ನಿಜವಾಗ್ಲೂ ಸದೆ ಬಡಿಬೇಕು, ಅವ್ರ ಪಾಠ ಕಲ್ತ್ಕೋಬೇಕು, ಇಲ್ಲ ಅಂತಂದ್ರೆ ಸರ್ವನಾಶ ಆಗ್ಬೇಕು. ಎರಡರಲ್ಲಿ ಒಂದು ಆಗ್ಬೇಕು. ಅವಾಗ ನಮ್ಮಗಳಲ್ಲಿ ಏನು ಬಿತ್ತಕ್ ಯಾರು ಇರಲ್ಲ. ಸಬೀತ್, ನಿಮ್ಮ ಒಂದು ಒಪಿನಿಯನ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಮೇಡಮ್. ಆದ್ರೆ ಇಲ್ಲಿ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು 1947-48ರಲ್ಲಿ ನಮ್ಮ ಕಾಶ್ಮೀರವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ವಿ. ಆ ಪ್ರಯತ್ನದಲ್ಲಿ 1114ಕ್ಕೂ ಅಧಿಕ ಮಂದಿಯನ್ನ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕಾಯ್ತು. ಉಳಿದ 500 ಮಂದಿ ಅಷ್ಟೇ ನಮ್ಮ ಭಾರತದ ಪಾಲಿಗೆ ಉಳಿದಿದ್ದು. ಸೊ ಅಲ್ಲಿ ನಾವು ನೋಡ್ತಾ ಹೋದ್ರೆ ನಮ್ಮ ಭಾರತಕ್ಕಿಂತ ಅಧಿಕ ಭಾರತೀಯರು ನಮ್ಮ ಪಾಕಿಸ್ತಾನದ ಪಾಲಾದ್ರು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ವಿಧಿ ಇಲ್ಲದೆ ಆಕ್ರಮಿತ ಪಾಕ್ನ ಕುರಿಗೆ ತುತ್ತಾಗಿ ಅವರ ಒಂದು ಅಧೀನಕ್ಕೆ ಒಳಪಟ್ರು. ಮತ್ತೆ ಇದೀಗ ಅದೇ ರೀತಿಯ ಪರಿಣಾಮವನ್ನ ನಮ್ಮ ಭಾರತ ಎದುರಿಸ್ಬೇಕಾಗುತ್ತಾ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ಅಭಿಪ್ರಾಯ. ಎಲ್ಲಿ ಭಾರತದ ಒಂದು ಮುಕುಟವಂತಿರುವಂತಹ ಕಾಶ್ಮೀರವನ್ನ ಕಳ್ಕೊಂಡ್ಬಿಡ್ತೀವಾ ಈ ಒಂದು ಯುದ್ಧದಿಂದ ಅಂತ. ಯಾವತ್ತೂ ಅಸಾಧ್ಯ ಅದು. ಯಾವತ್ತೂ ಕಾಶ್ಮೀರವನ್ನ ನಾವು ಕಳ್ಕೊಳಲ್ಲ, ಯಾವತ್ತಿಗೂನು ಅದು ನಡೆಯಲ್ಲ. ಅದು ತಿರ್ಕೊಂಡ್ ಕನ್ಸು. ನಮ್ಮದೇ ಕಾಶ್ಮೀರ, ನಮ್ಮದೇ. POK ಇದೆ ಅಲ್ವಾ, ಆಕ್ರಮಿತ ಕಾಶ್ಮೀರ, ಅದು ನಮ್ಮದೇ. ಆ ಗಿಲ್ಗಿಟ್ ಇದೆ ಅಲ್ವಾ, ಅದನ್ನು ಬಿಡಲ್ಲ. ಯಾವ್ದು ಹೋಗಬಾರ್ದು ಅನ್ನೋ ಮನಸ್ಥಿತಿ ಭಾರತ ದೇಶದ್ದು. ಭಾರತ ದೇಶ ಯಾವತ್ತೂ ಅವನ್ನ ಬಿಟ್ಟುಕೊಡೋ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ತುಂಬಾ ಪ್ರಬಲವಾಗಿ, ತುಂಬಾ ಸಾಮರ್ಥ್ಯದಿಂದ ಭಾರತ ಬೆಳೆದಿದೆ. ಯಾರು ಏನನ್ನ ಅನ್ಕೋಬಹುದು, ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ಒಂದು ಸ್ಥಾನಮಾನ ಅಂತ ಗಿಟ್ಟಿಸ್ಕೊಂಡಾಗಿದೆ. ಇವತ್ತು ಎಷ್ಟೋ ಜನ ಕೊಳ್ಳೆ ಹೊಡೆದ್ರು, ತಿಂದ್ರು, ನಮ್ಮನ್ನ ಆರ್ಥಿಕವಾಗಿ ಹೀನ ಸ್ಥಿತಿಗೆ ತಂದಿದ್ರು. ಆದ್ರೆ ಇವತ್ತು ಪ್ರಬಲವಾಗಿ ಬೆಳೆದಿದ್ದಾರೆ. ಒಬ್ಬರ ತಂಟೆಗೆ ಹೋಗಲ್ಲ. ದೈವ ಅನ್ನೋದೇ ಒಂದಿದೆ, ದೇವ್ರು ಅನ್ನೋರು ನಮ್ಮ ಒಟ್ಟಿಗಿದ್ದಾರೆ. ಯಾಕೆಂತಂದ್ರೆ ನ್ಯಾಯ ಧರ್ಮವಾಗಿ ಹೋಗ ಅಂತ ಯಾರೇ ಆಗಿರ್ಲಿ, ಅವರಿಗೆ ಒಂದು ವಿಶೇಷವಾದ ಭಗವತ್ ಶಕ್ತಿ ಅಂತ ಬರುತ್ತೆ, ದೇವರ ಶಕ್ತಿ ಅಂತ ಬರುತ್ತೆ. ಅದು ನಮ್ಮ ಒಟ್ಟಿಗಿದೆ. ನಾವ್ ಯಾಕೆ ಅಂತಂದ್ರೆ ಶಾಂತಿ ಪ್ರಿಯರು. ಯಾವತ್ತೂನು ಭಾರತೀಯರು ಹಿಂಸೆಯನ್ನ ಇಷ್ಟ ಪಡಲ್ಲ. ಹೌದು ಹೌದು, ಎಷ್ಟು ಸಾಧ್ಯನೋ ಅಷ್ಟು ಸಹಿಸ್ಕೊಳ್ತಾರೆ. ಆ ಸಹನೆ ಅನ್ನೋದು ಭಾರತ ದೇಶಕ್ಕಿದೆ. ಅದಿರೋದ್ರಿಂದಾನೇ ಇವತ್ತು ಭಗವಂತ ನಮ್ ಪಾಲ್ಗಿದ್ದಾನೆ. ಯಾವ್ದು ಬಿಟ್ಕೊಡೋ ಸ್ಥಿತಿಯಲ್ಲಿ ನಾವಿರಲ್ಲ. ಆತರ ಯಾರನ್ನ ಪ್ರತ್ಯೇಕ ಅದೇನೋ ರಾಜ್ಯ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ರೆ ಅವ್ರನ್ನ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡ್ಬಿಟ್ಟು ನಮ್ ದೇಶನ ಉಳಿಸ್ಕೊಂತೀವಿ ಅನ್ನೋ ಭರವಸೆನೂ ಇದೆ, ನಂಬಿಕೆನೂ ಇದೆ. 100% ನಾವ್ ಯಾವ್ದು ಕಳ್ಕೊಳ್ಳೋ ಸ್ಥಿತಿಯಲ್ಲಿ ನಮ್ಗೆ ಭಯನೂ ಇಲ್ಲ. ಆ ತರದ್ದು ಒಂದ್ ಮನಸ್ಥಿತಿಯಲ್ಲಿ ನಾವಿಲ್ಲ. ನಾವ್ ತುಂಬಾ ಧೈರ್ಯವಾಗಿದ್ದೀವಿ, ಸದೆ ಬಡಿತೀವಿ, ನಮ್ಮವ್ರನ್ನ ಉಳಿಸ್ಕೊಂತೀವಿ, ನಮ್ ದೇಶನ ಉಳಿಸ್ಕೊಂತೀವಿ. ಧನ್ಯವಾದಗಳು.
ಹಲೋ ನಮಸ್ತೆ, ಯಾರು? ನಮ್ಮ ಹೆಸರು ಭಾಗ್ಯ ಅಂತ ಹೇಳಿ ಯಲಹಂಕದಿಂದ ಪತ್ರಕರ್ತರು, ಭಾಗ್ಯವಾಣಿ ಸ್ತ್ರೀ ಪತ್ರಿಕೆ ಎಡಿಟರ್ ಅಂತ. ಭಾಗ್ಯ ಅವರೇ, ಇವತ್ತಿನ ವಿಷಯ ಅಂತ ಅನ್ಕೋತೀನಿ. ಭಾರತಕ್ಕೆ ಯುದ್ಧದ ಅನಿವಾರ್ಯತೆ ಇದೆಯಾ ಅಥವಾ ಇಲ್ಲವಾ? ಇನ್ನೊಂದ್ ಸೆಕೆಂಡ್ ಹೇಳಿ. ಭಾರತಕ್ಕೆ ಯುದ್ಧದ ಅನಿವಾರ್ಯತೆ ಇದೆಯಾ? ಅನಿವಾರ್ಯ ಇದೆ, ಖಂಡಿತವಾಗ್ಲೂ 100% ಅದ್ ಮಿಸ್ ಆಗ್ಬಾರ್ದು. ಯಾಕಂದ್ರೆ ನಮ್ಮ ಭಾರತೀಯರು ಅಂದ್ರೆ ಗೊತ್ತಾಗ್ಬೇಕಲ್ವಾ. ಎಷ್ಟೋ ಮಹಾನುಭಾವರು ಯುದ್ಧ ಮಾಡದಂತ ಪುಣ್ಯ ಭೂಮಿ ನಮ್ದು. ಭಾರತಾಂಬೆ ಅಂದ್ರೆ ಸುಮ್ನೆ ಅಲ್ಲ, ನಮ್ಮ ಇದಕ್ಕೆ ಪಂಚಭೂತಗಳ ಆಧಾರವಾದಂತ ಶ್ರೀ ಶಕ್ತಿ ಅಂತಾನು ಹೇಳ್ಬೋದು. ಆ ಜಗನ್ಮಾತೆಯ ಸ್ವರೂಪನಾಗಿರೋಂತ ಮಕ್ಕಳು ನಾವೆಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ತಾಯಿನ, ನಮ್ಮ ನಾಡನ್ನ ಬಿಟ್ಕೊಳ್ಳುವಂತ ಚಾನ್ಸೇ ಇಲ್ಲ. ಹೌದು. ಇದೀಗ ನಿಮ್ಮ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ನಮ್ಮ ಭಾರತಾಂಬೆಯ ವಿಷಯಕ್ಕೆ ಬಂದ್ರೆ ಯಾರು ಕೂಡ ಸುಮ್ಮನಿರೋದಕ್ಕೆ ಆಗಲ್ಲ. ದೇಶದ ವಿಷಯಕ್ಕೆ ಬಂದ್ರೆ ನಮ್ಮ ಪ್ರಾಣವನ್ನಾದ್ರೂ ಕೊಟ್ಟು ನಮ್ಮ ದೇಶವನ್ನ ಉಳಿಸ್ಕೊಳ್ಬೇಕು. ಹೌದು, ನಾನು ಇದನ್ನ ಒಪ್ಕೊಳ್ತೀನಿ. ಆದ್ರೆ ಇಲ್ಲಿ ಈ ಹಿಂದೆ ನಮ್ಮ ಭಾರತ ಮತ್ತೆ ಪಾಕ್ ನಡುವೆ ಸಾಕಷ್ಟು ಯುದ್ಧಗಳು ಸಂಭವಿಸಿದೆ. 4 ಯುದ್ಧಗಳಾಗಿದೆ. ಇದು ಕೂಡ ನಡೆದ್ರೆ 5ನೇ ಯುದ್ಧ ಆಗುತ್ತೆ. ಈಗ ನಾವು 1965ರ ಯುದ್ಧವನ್ನೇ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಅಲ್ಲಿ 3200ಕ್ಕೂ ಅಧಿಕ ಜನ ಸೈನಿಕರು ಸತ್ತೋಗಿದ್ರು. ಪಾಪ ತಮ್ಮ ಜೀವವನ್ನ ಅಮಾಯಕವಾಗಿ ಕಳ್ಕೊಂಡಿದ್ದಂಥದ್ದು ನಮ್ಮ ಭಾರತೀಯ ಸೈನಿಕರು. ಹಾಗೆ 7000ಕ್ಕೂ ಅಧಿಕ ಜನ ಸೈನಿಕರು ತಮ್ಮ ಕೈಕಾಲನ್ನ ಕಳ್ಕೊಂಡು ಹೀನಾಯ ಸ್ಥಿತಿಗೆ ತಲುಪಿದಂಥದ್ದು. ಇದನ್ನ ನೋಡಿದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಕುತಂತ್ರ ಬಂತು. ಕುತಂತ್ರದಿಂದ ಮೋಸ ಮಾಡಿ ಬೆನ್ನೆಲೆ ಚೂರು ಹಾಕಿದಾರೆ ವಿನಃ ಭಾರತದಲ್ಲಿ ಪೌರುಷ ಆಗ್ಲಿ ಅಥವಾ ವೀರರಾಗ್ಲಿ ಧೀರರಾಗ್ಲಿ ಯಾರು ಇಲ್ಲ ಅಂತಕ್ಕಂತ ಮಾತಲ್ಲ ಅದು. ಅಲ್ಲಲ್ಲ, ಅದು ನಾನು ಈಗ ಬೋಟಿಂದ ಬಂದಕ್ಕಂತ ಆಗದೆ. ಈಗ ನಮ್ಮ ದೇಶಕ್ಕೆ ಎಲ್ಲೆಲ್ಲಿಂದ ಗಡಿನಾಡಿಂದ ಬರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ 4 ಮೂಲೆಗಳಿಂದ ಬಂದಂತ ಹೇಳಿಲ್ಲ ಅವರು. ಹೇಳಿಗಳಿಗೆ ಬುದ್ಧಿ ಕಲಿಸ್ಲೇಬೇಕಲ್ವಾ? ಅಂತವ್ರಿಗೆ ಮೊದಲು ನಮ್ಮ ಬೆಂಗಳೂರು ಆಗಿರ್ಬೋದು, ಆಂಧ್ರ, ಹೈದ್ರಾಬಾದ್ ಆಗಿರ್ಬೋದು, ಸುಮಾರು ನ್ಯೂಸ್ ಕೇಳಿ ಬರ್ತಿದೆ. ಎಲ್ಲಾ ಕಡೆಯಿಂದನೂ ಅವ್ರನ್ನ ಬಿಟ್ಟಿದ್ದೇ ತಪ್ಪು, ಇಲ್ಲಿ ಜಾಗ ಕೊಟ್ಟಿದ್ದೇ ತಪ್ಪು. ಅದು ಮಹಿಳೆಯರನ್ನ ಅಡ್ಡ ಇಟ್ಕೊಂಡು ಆಟ ಆಡದಂತ ನೀಚರು ಅನ್ಬೋದು. ಅವ್ರನ್ನ ಗಂಡಸರೇ ಅಲ್ಲ, ನಾಮರ್ಗ ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಧೈರ್ಯ ಇದ್ರೆ ಮುಂದೆ ಬರ್ಬೇಕು. ಎದುರು ನಿಂತ್ಕೊಂಡು ಎದೆ ಗುಂಡಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀಡು. ನಮ್ಮ ಆಂಜನೇಯನು, ನಮ್ಮ ರಾಮನು ಹೇಗಿದ್ದಾನೆ ಎದೆಯಲ್ಲಿ ಅಂತ ಹೇಳ್ಬಿಟ್ಟು ನಮ್ ಭಕ್ತಿ ನೋಡಿಸ್ದಂಗೆ ನಮ್ಮ ವೀರದ್ರಲ್ಲಿ ದಮ್ಮು ಹೇಗಿದೆ ತಾಕತ್ತು ಅಂತ ನೋಡಿಸ್ತಿದ್ರು. ಇವರು ಕುತಂತ್ರದಿಂದ ಮೋಸದಿಂದ ಬಂದದ್ದು ಯಾರು ಒಪ್ಪಲ್ಲ, ಅದು ಒಪ್ಪಕ್ ಸಾಧ್ಯವೂ ಇಲ್ಲ. ಮೊದಲು ನಮ್ಮ ಭಾರತ ಒಳಗಡೆ ಇರೋರ್ನ ಆಚೆ ಹಟ್ಟಬೇಕು. ಆಗ ಗಡಿಪಾರ್ ಮಾಡಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಆಗುತ್ತೆ. ಅಲ್ಲಿಗಿಂತ ಇಲ್ಲಿ ಮೊದಲು ಮಾಡ್ಬೇಕು. ಅದು ನನ್ ಮೋದಿ ರಿಕ್ವೆಸ್ಟ್ ಕೂಡ. ಯಾವುದು ನಿಮ್ಮ ಮಾತು ಒಂದ್ ಹೇಳಿದ್ರೆ, ಈಗ ಮೊದಲು ನಮ್ಮಲ್ಲಿ ಕೆಲವೊಂದಷ್ಟು ಜನ ದ್ರೋಹಿಗಳನ್ನ ಗಡಿಪಾರು ಮಾಡ್ಬೇಕು. ಹೌದು, 100% ಸತ್ಯವಾಗಿರುವಂತ ಮಾತು ಇದು. ಯಾಕಂದ್ರೆ ಇಲ್ಲಿ ಯುದ್ಧ ನಡೆದ್ರೆ ಯುದ್ಧ ಬೇಡ ಅಂತ ನಾನ್ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಕೆಲವೊಂದಷ್ಟು ಯುದ್ಧ ಬೇಡ ಅನ್ನೋದಕ್ಕೆ ಕಾರಣಗಳು ಕೂಡ ಇದೆ. ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದ್ರೆ 1965ರಲ್ಲಿ ನಡೆದಂತ ಯುದ್ಧದಲ್ಲಿ ಅಷ್ಟು ಜನ ಸೈನಿಕರನ್ನ ಕಳ್ಕೊಂಡ್ವಿ, ಅಮಾಯಕ ಸೈನಿಕರನ್ನ. ಯುದ್ಧದಲ್ಲಿ ಅವ್ರು ಯಾರು ಕೂಡ ವೀರರಲ್ಲ ಅಂತ ಅಲ್ಲ. ಹೌದು, ನೀವ್ ಹೇಳಿದಾಗ ಕುತಂತ್ರಿಗಳ ಒಂದು ಸಹವಾಸ ಅಲ್ಲಿ ಮತ್ತೆ ಅವರ ಒಂದು ಕೈವಾಡ ಹಾಳಾಗಿದ್ರಿಂದ ಅಷ್ಟು ಜನ ಸೈನಿಕರನ್ನ ಕಳ್ಕೊಂಡ್ವಿ. ಅಷ್ಟು ಜನ ಸೈನಿಕರು ಯುದ್ಧದಲ್ಲಿ ತೀವ್ರ ಅಸ್ವಸ್ಥರಾದ್ರು, ಕೈಕಾಲುಗಳನ್ನ ಕಳ್ಕೊಂಡ್ರು. ಅಂತಹ ಕುತಂತ್ರಿಗಳು ನೀವೇ ಈಗ ಹೇಳಿದಾಗೆ ನಮ್ಮ ದೇಶದ ಒಳಗಡೆನೆ ಇದ್ದಾರೆ. ಅವರನ್ನೆಲ್ಲ ಒಳಗೆ ಇಟ್ಕೊಂಡು ನಾವು ಮತ್ತೆ ಯುದ್ಧ ಮಾಡಿದ್ರೆ ಮತ್ತೊಂದಷ್ಟು ಅಮಾಯಕ ಸೈನಿಕರನ್ನ ನಾವೇ ಬಲಿ ಕೊಟ್ಟಾಗಲ್ವಾ? ಅಮಾಯಕ ಸೈನಿಕರನ್ನೆಲ್ಲ ಕಳ್ಕೊಂಡಿಲ್ಲ ಮೇಡಮ್, ಧೀರನ್ನೇ ಕಳ್ಕೊಂಡಿರೋದು. ಅಲ್ಲ ಮ್ಯಾಮ್, ಇಲ್ಲಿ ಕೇಳಿ, ಅಮಾಯಕರಲ್ಲ ಅವರು. ದಯವಿಟ್ಟು ಇಲ್ಲ, ಅದು ನಾನು ಒಪ್ಪಲ್ಲ. ನಮ್ಮ ಭಾರತ ಮಾತೆ ಪುತ್ರರು ಯಾವತ್ತು ವೀರರೇ, ಯಾವತ್ತು ಧೀರರೇ. ಅವ್ರು ವೀರ ಮರಣ ಒಂದಕ್ಕಾದ್ರೂ ರೆಡಿನೇ ವಿನಃ ಅದೇ ಕುತಂತ್ರ ಮಾಡೋರಲ್ಲ ನಾವು. ಅಲ್ಲ, ಹೌದು, ನಮ್ಮ ವೀರ ಯೋಧರನ್ನ ಇಂಥ ಕುತಂತ್ರಿಗಳ ಕೈವಾಡಕ್ಕೆ ಬಲಿ ಕೊಡ್ತೀವ ಅನ್ನುವಂಥದ್ದು ನನ್ನ ಪ್ರಶ್ನೆ. ಹೌದು ಹೌದು.
ಹಾಗಾಗಿ ಮೊದಲು ನಾವು ಮಾಡ್ಬೇಕಾಗಿರೋದೇನು, ಈ ಒಂದು ಕುತಂತ್ರಿಗಳನ್ನ ನಮ್ಮ ದೇಶದಿಂದ ಹೋರಾಟಬೇಕು. ಹೌದು, ಗಡಿಪಾರ್ ಮಾಡ್ಬೇಕು. ಖಚಿತ ಇಲ್ಲ, ಶಿಕ್ಷೆ ಕೊಡಬಾರ್ದು ಅವರಿಗೆ. ಶಿಕ್ಷೆ ಅನ್ನೋದೇನು ಅಂದ್ರೆ ಜೀವನ ಪೂರ್ತಿ ಪರ್ಯಂತ ನಮ್ಮ ಭಾರತ ನೆನೆಸ್ಕೊಂಡ್ರೆ ಎಲ್ಲಾ ಬರ್ಬೇಕು, ಒಂದೇ ಎರಡಲ್ಲ ಆಚೆ ಬರ್ಬೇಕು. ಆ ರೀತಿ ಜೀವನ ಆಗಿರ್ಬೇಕು. ನೆನಪಿನಲ್ಲಿ ಇರುವಂತ ಪರ್ಯಂತ ಶಿಕ್ಷೆ, ಪರ್ಯಂತ ಶಿಕ್ಷೆ. ಪೆನಾಲ್ಟಿ ಬೇಕಾಗಿಲ್ಲ. ಇಲ್ಲಿ ಪೆನಾಲ್ಟಿ ನಾವು ಅಮೂಲ್ ಮಾಡಿದ್ದಾರೆ, ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ. ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಹೀನ ಪರಿಸ್ಥಿತಿಯಲ್ಲಿ ನೋಡಿ ಗಂಡು ಮಕ್ಕಳು ಮಾತ್ರ ಕೊಲೆ ಮಾಡಂತದ್ದು ಹೇಳಿತನ. ಅದೇ ಹೆಣ್ಣು ಮಕ್ಕಳು ಆದ್ರೆ ಅಲ್ಲಿ ಉಳಿಸ್ಕೊಳಕ್ ಆಗಲ್ಲ. ಹೌದು, ಆ ಹೆಣ್ಣು ಮಕ್ಳು ಗೋಳು ಮಾತ್ರ ಅವ್ರು ತಟ್ಟಿಲ್ವಾ? ಇವತ್ತೊಬ್ರು ಕೇಳ್ತಿದ್ದಾರೆ, ಅವರು ನಾವ್ ಹೆಣ್ಮಕ್ಳು ಅಲ್ವಾ, ನಿಮ್ಮ ಮಾತೃತ್ವ ಇಲ್ವಾ, ನಿಮ್ ಮನುಷ್ಯತ್ವ ಇಲ್ವಾ ಅಂತ. ಹಾಗಾದ್ರೆ ಅವ್ರಿಗೇನಾಗಿತ್ತು? ಹೌದು ಹೌದು, ಅವ್ರಿಗೆ ಎಲ್ಲೋಗಿತ್ತು. ಆದ್ರೂ ಕೂಡ ಇವತ್ತು ಲಕ್ಷಾಂತರ ಜನ ಈ ಭಾರತ ಪೋಷಣೆ ಮಾಡ್ತಾ ಇದೆ. ಹಿಂದಿರೋ ನಿಯತ್ತು ಬೇಡವಾ? ತಾಯಿ ಋಣ ಅನ್ನೋದಕ್ಕೆ ಅವ್ರಿಗಿಲ್ಲ, ಆದ್ರೆ ನಮಗಿದೆ. ಬಂದಂತದ ಮೇಲೆ ಅದು ಕಟ್ಟುಪಾಡಿನಲ್ಲಿ ಇರ್ಬೇಕಾಯ್ತು. ಇವತ್ತು ಎಷ್ಟೋ ಜನ ಅಕ್ರಮವಾಗಿದ್ದಾರೆ, ಅಂತವ್ರಿಗೆ ಸಪೋರ್ಟ್ ಮಾಡೋರ್ನು ಕೂಡ ಅವ್ರ ಜೊತೆ ಕಳಿಸ್ಬೇಕು ಅನ್ನೋದು ನನ್ನ ವಿನಂತಿ. ಖಂಡಿತವಾಗಿ ಮ್ಯಾಮ್. ಹೌದು, ಮೊದಲನೇದಾಗಿ ನಮ್ಮ ದೇಶದಲ್ಲೇ ಇಟ್ಕೊಂಡು ನಮ್ಮ ದೇಶಕ್ಕೆ ಬೆನ್ನು ಚೂರಿಯನ್ನ ಹಾಕುವಂತಹ ನರದ್ರೋಹಿ ರಾಕ್ಷಸರನ್ನ ನಮ್ಮ ದೇಶದಿಂದ ಬೆನ್ನಟ್ಟಿ ಮಾಡ್ಬೇಕು. ಇದೀಗ ನೋಡಿದ್ವಿ ನಾವು, ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಸಾಕಷ್ಟು ಕರೆಗಳನ್ನ ಮಾಡಿ ನಮ್ಮ ಭಾರತಕ್ಕೆ ಯುದ್ಧದ ಅನಿವಾರ್ಯತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾರತದ ಪರಿಸ್ಥಿತಿ ಕೂಡ ಇದೀಗ ಯುದ್ಧದ ವಾತಾವರಣವೇ ನಿರ್ಮಾಣವಾಗಿರುತ್ತದೆ. ಸಾಕಷ್ಟು ಗಲಭೆಗಳು ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೀಗ ಕಂಡು ಬರ್ತಾ ಇರುವಂತದ್ದು. ವೀಕ್ಷಕರೇ, ಯುದ್ಧ ನಡೆಯುತ್ತೋ ಇಲ್ವೋ ಅದು ನಂತರ, ಆದ್ರೆ ಯುದ್ಧಕ್ಕೆ ಬೇಕಾಗುವಂತಹ ಪೂರ್ವ ಸಿದ್ಧತೆಗಳ ಅನಿವಾರ್ಯ ನಮ್ಮ ಭಾರತಕ್ಕೆ ಇರುವಂತದ್ದು. ಈಗಾಗಲೇ ಸಾಕಷ್ಟು ಯುದ್ಧದಲ್ಲಿ ಸಾಕಷ್ಟು ಪರಿಣಿತಿಯನ್ನ ಪಡೆದಿರುವಂತಹ ಸೈನಿಕರು ನಮ್ಮ ಜೊತೆ ಇದ್ದಾರೆ. ಹಾಗೆ ಯುದ್ಧಕ್ಕೆ ಅಗತ್ಯವಾಗಿರುವಂತಹ ಸಲಕರಣೆಗಳು ಸಾಕಷ್ಟು ಇರುವಂತದ್ದು. ಅವೆಲ್ಲವನ್ನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಭಾರತ ಯುದ್ಧದಲ್ಲಿ ಜಯಶಾಲಿಯಾಗ್ಲಿ, ಒಂದು ವೇಳೆ ಯುದ್ಧ ಘೋಷಣೆಯಾಗಿದ್ದೇ ಆದ್ರೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ ಆಗಿರುತ್ತೆ. ಮುಂದಿನ ಕ್ರಮ ಏನೇ ಇದ್ರೂ ಕೂಡ ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಟ್ಟಿದ್ದು. ಯುದ್ಧ ನಡೆದ್ರೂ ಖುಷಿನೇ, ಯಾಕಂದ್ರೆ ನಮ್ಮ ಭಾರತ ಜಯಶಾಲಿಯಾಗಿ ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆ ನಮ್ಮ ಭಾರತೀಯರಿಗೆ ಇರುವಂಥದ್ದು. ಒಂದು ವೇಳೆ ಪ್ರಧಾನಿಯವರು ಯುದ್ಧವನ್ನ ಕೈಬಿಟ್ಟು ಶಾಂತಿಯ ರೀತಿಯಲ್ಲಿ ಒಪ್ಪಂದವನ್ನ ಮಾಡಿಕೊಂಡು ನಮ್ಮ ಭಾರತಕ್ಕೆ ನ್ಯಾಯ ಒದಗಿಸ್ಕೊಟ್ರು ಅಂದ್ರು, ಅದಕ್ಕೂ ಕೂಡ ನಮ್ಮ ಭಾರತೀಯರೆಲ್ಲರ ಒಪ್ಪಿಗೆ ಕೂಡ ಇರುವಂಥದ್ದು. ಅದೇನಾಗುತ್ತೆ, ಮುಂದೆ ಯುದ್ಧ ಆಗುತ್ತಾ ಇಲ್ವಾ, ಎಲ್ಲವನ್ನು ಕೂಡ ನಾವು ಮೋದಿಯವರ ನಿರ್ಧಾರದ ಮೇಲೆ ಬಿಟ್ಟು ಕಾದು ನೋಡ್ಬೇಕು ಅಷ್ಟೇ. ಇಂತಹ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾಗಿರುವಂತಹ ಕಾರ್ಯಕ್ರಮಗಳನ್ನ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.